ಮಾಸ್ತಿಯವರ ನವರಾತ್ರಿ ಕಥೆಗಳಲ್ಲಿ ಬರುವಂತ ಪ್ರಸಂಗ. ತಾವು ದಯವಿಟ್ಟು ಓದಬೇಕು. ಮಾಸ್ತಿಯವರ ನವರಾತ್ರಿ ಕಥೆಗಳು ಅದ್ಭುತ ಕಥೆಗಳು, ಸಣ್ಣ ಸಣ್ಣ ಕಥೆಗಳು, ಬಹಳ ಶ್ರಮ ಬೇಕಾಗಿಲ್ಲ ಓದೋದಕ್ಕೆ. ಆ ಒಂದು ಕಥೆಯಲ್ಲಿ ಮೇಲ್ಕೋಟೆ ದೇವಸ್ಥಾನದಲ್ಲಿ ದೇವರ ಪೂಜೆಗೆ ಅಂತ ಇಬ್ಬರು ಅರ್ಚಕರಿದ್ದರಂತೆ. ಹಿರಿಯ ಅರ್ಚಕರು ದೊಡ್ಡ ವಿದ್ವಾಂಸರು, ಶ್ರುತಿ ಸ್ಮೃತಿ ಪುರಾಣ ಆಳವಾಗಿ ಅಭ್ಯಾಸ ಮಾಡಿದ್ದಾರೆ, ಶಾಸ್ತ್ರೋಕ್ತವಾಗಿ ಪೂಜೆ ಕಲ್ತಿದ್ದಾರೆ. ಅವ್ರ ಬಗ್ಗೆ ಎಲ್ಲರೂ ಗೌರವ, ವಿಶ್ವಾಸ, ಪ್ರೀತಿ ಎಲ್ಲ ಇತ್ತು. ಇನ್ನೊಬ್ಬರಿದ್ದಾರಲ್ಲ ಕಿರಿಯ ಆಚಾರ್ಯರು ಅಂತ, ಅವ್ರ ವಿಷಯ ಹಂಗಲ್ಲ. ಅವರು ಅಷ್ಟು ಶಾಸ್ತ್ರಗಳನ್ನು ಗಟ್ಟಿಯಾಗಿ ಓದ್ಕೊಂಡಿದ್ದಾರೆ ಅಂತ ಅನಿಸ್ಲಿಲ್ಲ. ಅದು ಅಲ್ಲದೆ ಅವರು ಉಚ್ಚಾರ ಸ್ಪಷ್ಟ ಇಲ್ಲ, ಅಲ್ಲ ಮಂತ್ರ ತಪ್ತಾರೆ. ಕೇಳೋಕ್ ಬಂದವ್ರು ಎಷ್ಟೋ ಜನ ಮಂತ್ರ ಬರ್ತದಲ್ಲ, ಅವ್ರು ಕೂಡ ಈ ಕಿರಿಯ ಆಚಾರ ತಪ್ಪಂತಾರೆ, ಮಂತ್ರ ತಪ್ಪಂತಾರೆ ಅಂತ. ಹೀಗಾಗಿ ಬಹಳಷ್ಟು ಜನ ಹಿರಿ ಮಂದಿಗೆ, ಮಡಿ ಮಂದಿಗೆ, ಭಕ್ತರಿಗೆ ಅಸಮಾಧಾನ ಇತ್ತು ಇವ್ರ ಬಗ್ಗೆ. ಪೂಜೆ ಮಾಡೋ ವಿಧಾನದಲ್ಲೂ ಅಲ್ಲಲ್ಲಿ ತಪ್ಪಾಗ್ತಿರೋದನ್ನು ಭಕ್ತರು ಕಂಡಿದ್ರು. ಹಾಗೆ ನೋಡಿದ್ರೆ ಕಿರಿಯ ಆಚಾರ್ಯರು ದಿನ ಏನು ಪೂಜೆ ಮಾಡ್ತಿರ್ಲಿಲ್ಲ. ಹಿರಿಯ ಆಚಾರ್ಯರು ಕೆಲಸದ ಮೇಲೆ ಹೊರಗಡೆ ಹೋದಾಗ್ಲೋ, ಸ್ವಂತದ ಕೆಲಸಕ್ಕೆ ದೇವಸ್ಥಾನಕ್ಕೆ ಬರದೇ ಇದ್ದಾಗ ಕಿರಿಯ ಆಚಾರ್ಯ ಹೋಗಿ ಸೇವೆ ಮಾಡ್ತಿದ್ರು. ಕೆಲವೊಂದು ಜನ ಭಕ್ತರು ಹೋಗಿ ಗುರುಗಳಿಗೆ ದೂರು ಕೊಟ್ರಂತೆ, ಶ್ರೀಮಠದ ಗುರುಗಳಿಗೆ, ಸ್ವಾಮಿಗಳಿಗೆ. ಈ ಸ್ವಾಮಿ ಇಂಥವ್ರು ಇದ್ದಾರೆ, ಹಿರಿಯ ಆಚಾರ್ಯನೋ ಚೆನ್ನಾಗಿ ಮಾಡ್ತಾರೆ, ಈ ಕಿರಿಯ ಆಚಾರ್ಯದಿಂದ ಅಪಚಾರ ಆಗಿ ಹೋಗ್ತಾ ಇದೆ, ಮಂತ್ರ ತಪ್ತಾರೆ, ಪೂಜೆ ಸರಿ ಮಾಡಲ್ಲ, ಅವ್ನು ದಯವಿಟ್ಟು ಬದಲಾಯಿಸ್ಬಿಡಿ ಅಂತ ಕೇಳ್ಕೊಂಡ್ರಂತೆ. ಸ್ವಾಮಿಗಳು ಎಲ್ಲ ಕೇಳ್ಕೊಂಡು ಆಯ್ತಪ್ಪ ನಾನು ನೋಡ್ಕೋತೀನಿ, ಸರಿಯಾದ ಸಮಯದಲ್ಲಿ ಅದಕ್ಕೇನು ಮಾಡಬೇಕೋ ಮಾಡ್ತೀನಿ ಅಂದ್ರು. ಒಂದ್ಸಲ ಹಿರಿಯ ಆಚಾರ್ಯ ಇಲ್ಲದೆ ಇದ್ದಾಗ ಕಿರಿಯ ಆಚಾರ್ಯ ಪೂಜೆ ಬಂದಿದ್ದಾರೆ. ಆಗ ಸ್ವಾಮಿಗಳು ಬಂದ್ರು. ಅವ್ರೇನ್ ಮಾಡಿದ್ರು ಯಾರಿಗೂ ಹೇಳ್ಬೇಡಿ ಅಂತ ಹೇಳಿ ಒಂದು ಕಂಬದ ಹಿಂದೆ ಕೂತ್ಕೊಂಡ್ರು, ಪೂಜೆ ನೋಡ್ಬೇಕು ಅಂತ. ಈ ಕಿರಿಯ ಆಚಾರ್ಯ ಏನ್ ಮಾಡಿದ್ರು, ಗರ್ಭಗುಡಿಗೆ ಹೋಗಿ ವಿಗ್ರಹದ ಮೇಲೆ ಇದ್ದಂತ ಹೂವು, ಹಾರ, ಅಲಂಕಾರ ಎಲ್ಲ ತೆಗೆದು ಅಭಿಷೇಕ ಮಾಡೋಕೆ ಶುರು ಮಾಡಿದ್ರು. ಹೇಳುವ ವಿಷ್ಣು ಸಹಸ್ರನಾಮ ಹೇಳ್ತಾ ಅಭಿಷೇಕ ಮಾಡ್ತಾ ಇದ್ರು. ಅವರಿಗೆ ಮಂತ್ರ ಸರಿಯಾಗಿ ಬರೋಲ್ಲ, ತಪ್ತದ. ಅಲ್ಲಲ್ಲಿ ಈ ವಿಷ್ಣು ಸಹಸ್ರನಾಮದಲ್ಲಿ ಒಂದು ಸಾಲಿದೆ, ವತ್ಸರೋ ವತ್ಸಲೋ ವತ್ಸಿ ಅನ್ನೋದಿದೆ. ಅದನ್ನ ಅವರು ಪಾಪ ಸರಿಯಾಗಿ ಅಂದೇನೆ ಹೊಚ್ಚಾಳೋ ಹೊಚ್ಚಳೋ ಹುಚ್ಚಿ ಅಂತಿದ್ರು. ವತ್ಸರೋ ವತ್ಸಲೋ ವತ್ಸಿ ಅನ್ನೋದ್ರ ಬದಲು ಹೊಚ್ಚಾಳೋ ಹುಚ್ಚಳೋ ಹುಚ್ಚಿ ಅಂತ ರಾಗವಾಗಿ ಹೇಳ್ಕೊಂಡು ನೀರು ಹಾಕ್ತಾ ಇದ್ರು. ಹಾಕೋದಷ್ಟೇ ಅಲ್ಲ, ಅವ್ರ ಕಣ್ಣಲ್ಲಿ ದಳ ದಳದ ನೀರು ಅಳ್ತಿದ್ರಂತೆ. ಸ್ವಾಮಿಗಳು ನೋಡಿದ್ರು, ಪೂಜೆ ಎಲ್ಲ ಆಯ್ತು. ಆಚಾರ್ಯ ಗೊತ್ತಿಲ್ಲ ಪಾಪ, ಅದು ಅಭಿಷೇಕ ಮಾಡೋದು ನೋಡ್ತಾ ಎಲ್ಲ ಮುಗಿಸಿದ್ರು, ಪೂಜೆ ಮಾಡಿ ಅಲಂಕಾರ ಮಾಡಿ ಹೊರಗಡೆ ಬಂದ್ರು. ನೋಡ್ತಾರೆ, ಎದುರಿಗೆ ಸ್ವಾಮಿಗಳು ಕೂತಿದ್ದಾರೆ. ಗಾಬರಿ ಆಗ್ಬಿಡ್ತು. ಎಲ್ಲ ಇಟ್ಟು ದೀರ್ಘದಂಡ ಪ್ರಣಾಮ ಮಾಡಿ ನಿಂತ್ಕೊಂಡು ಕೈ ಕಟ್ಕೊಂಡ್ರು. ಸ್ವಾಮಿಗಳು ಕೇಳಿದ್ರಂತ ಆಶೀರ್ವಾದ ಮಾಡಿ, ಆಚಾರ್ಯರೇ ಒಂದು ಪ್ರಶ್ನೆ ಕೇಳ್ಬೇಕು ನಾ ನಿಮಗೆ, ನೀವು ಅಭಿಷೇಕ ಮಾಡುವಾಗ ನಿಮ್ ಕಣ್ಣಲ್ಲಿ ನೀರು ಬರ್ತಿತ್ತಲ್ಲ, ಯಾಕೆ ಕಣ್ಣಲ್ಲಿ ನೀರು ಬಂದು ದುಃಖ ಯಾಕಾಯ್ತು ನಿಮಗೆ ಅಂತ. ಅವ ಆಚಾರ್ಯ ಕೈ ಬುಕ್ಕೊಂಡು ಹೇಳಿದಂತೆ, ಸ್ವಾಮಿ ನಾನು ದಿನಾ ಸಂಕಟ ಆಗತ್ತೆ ಅಭಿಷೇಕ ಮಾಡುವಾಗ. ಯಾಕೆ? ಆ ಶ್ರೀಮನ್ ನಾರಾಯಣ ಹಾಲಿನ ಸಮುದ್ರದ ಮೇಲೆ ಮಲಗಿದ್ದಾನೆ. ಅವ್ನು ನೋಡಿ ಮೈ ಮೇಲೆ ಬಟ್ಟೆ ಸರಿಯಾಗಿಲ್ಲ, ಬರಿ ಮೇಲೆ ಮಲ್ಕೊಂಡಿದ್ದಾನೆ. ಎಲ್ಲಿ ಮಲ್ಕೊಂಡಿದ್ದಾನೆ ಸ್ವಾಮಿ? ಅವನು ಹಾವಿನ ಮೇಲೆ ಮಲ್ಕೊಂಡಿದ್ದಾನೆ. ಮೊದಲೇ ತಂಪೋದು ಹಾವು, ಹಾಲಿನ ಸಮುದ್ರ ಅದು ತಂಪೆ. ಅವನ್ ಕಾಲಿನ ಹತ್ರ ಕೂತಿದ್ದಾಳ ಲಕ್ಷ್ಮಿ, ಆಕೆ ಸ್ವಲ್ಪ ಜವಾಬ್ದಾರಿ ಇದ್ದಂಗಿಲ್ಲ. ಆಕೆಗೆ ಹೊಚ್ಚಬೇಕು, ಹೊಚ್ಚಬಾರ್ದು ಅವನಿಗೆ, ಸುಮ್ಮನೆ ಕೂತಿದ್ದಾಳ ಕಣ್ಣು ಮುಚ್ಕೊಂಡು. ಅದಕ್ಕೆ ಆ ಮಂತ್ರ ಅನ್ನುವಾಗ ಹೊಚ್ಚಾಳೋ ಹೊಚ್ಚಳೋ ಹುಚ್ಚಿ ಅಂತೀನಿ. ಹುಚ್ಚಿ ಕೂತಿದ್ದಾಳ ಅಲ್ಲಿ ಕಾಲ ಹತ್ರ, ಹೊಚ್ಚಬಾರ್ದ? ಹೊಚ್ಚಿದ್ದಾಳೋ ಇಲ್ಲೋ? ನನಗೆ ಬಹಳ ಕಷ್ಟ ಆಗುತ್ತೆ ಸ್ವಾಮಿ, ಅದ್ರ ಮೇಲೆ ನೀರು ಹಾಕ್ತಿದ್ದೀನಿ ನಾನು, ಚಳಿ ಆಗಲ್ವಾ ದೇವರಿಗೆ? ಎಷ್ಟು ಕಷ್ಟ ಪಾಪ ಆತನಿಗೆ ಅಂತ ದುಃಖ ಆಗಿ ಬರ್ತದೆ ಅಂದ್ರಂತೆ. ಆಗ ಶ್ರೀಗಳು ಹೇಳಿದ್ರಂತೆ, ನೀನು ಹೋಗಪ್ಪ ಅಂತ ಕಳಿಸಿ, ಆ ಭಕ್ತರಿದ್ರಲ್ಲ, ಯಾರು ದೂರ ಕೊಟ್ಟಿದ್ರಲ್ಲ ಇವ್ರು ತೆಗೆದು ಹಾಕಿ ಇವ್ರನ್ನ ಅಂತ, ಅವ್ರು ಹೇಳಿದ್ರಂತೆ, ತಪ್ಪು ತಿಳ್ಕೊಬೇಡಿ, ಈ ಕಿರಿಯ ಆಚಾರ್ಯರ ಪೂಜೆ ಭಗವಂತನಿಗೆ ನೇರವಾಗಿ ತಲುಪಿದೆ, ಹಿರಿಯ ಆಚಾರ್ಯದ ಗೊತ್ತಿಲ್ಲ. ಭಗವಂತನಿಗೆ ಮಂತ್ರಗಳ ಆಡಂಬರ ಬೇಕಾಗಿಲ್ಲ, ಭಾಷೆ ಬೇಕಾಗಿಲ್ಲ, ಉಚ್ಚಾರಣೆ ಬೇಕಾಗಿಲ್ಲ. ಆ ಮಂತ್ರಗಳ ಹಿಂದಿರುವಂತ ಭಾವನೆ ಇದೆಯಲ್ಲ, ಸರ್ವಾರ್ಪಣ ಭಾವ ಇದೆಯಲ್ಲ, ಅದು ಮುಖ್ಯ. ಮಂತ್ರಗಳನ್ನ ಗಿಳಿ ಮಾಡತ್ತೆ, ಟೇಪ್ ರೆಕಾರ್ಡರ್ ಮಾಡತ್ತೆ, ಹಾಕಿ ಇಟ್ಕೋಬಹುದು ನೀವು. ಆದರೆ ಹಿಂದಿನ ಆರ್ತತೆ ಇದೆಯಲ್ಲ, ಅದು ಸಹೃದಯರಿಗೆ ಮಾತ್ರ ಸಾಧ್ಯ. ಈ ಆಚಾರ ಮಾಡಿದ ಪೂಜೆ ಭಗವಂತನಿಗೆ ಒಪ್ಪಿಗೆ ಆಯ್ತು. ಯಾಕಂದ್ರೆ ಭಗವಂತ ಕಲ್ಲಿನ ವಿಗ್ರಹ ಅಂತ ಅನಿಸ್ತಾ ಇಲ್ಲ ಆತನಿಗೆ. ಪಾಪ ಥಂಡಿ ಆಗ್ತದೆ, ಅವನು ಚಳಿ ಆಗ್ತದೆ, ಲಕ್ಷ್ಮಿ ಬಗ್ಗೆ ಕೋಪ ಇದೆ. ಅಯ್ಯೋ ಅಲ್ಲೇ ಕೂತಿದ್ದಾಳೆ ಕಣ್ಣು ಮುಚ್ಚಿಕೊಂಡು, ಹೊಚ್ಚಬಾರದೆ ಒಂದು, ಪಾಪ ಚಳಿ ಆಗಲ್ವ ಅವನಿಗೆ? ಅದು ಬದುಕಿದಂಥ ಜೀವಂತ ಚೈತನ್ಯ ಅಂತ ಭಾವಿಸಿದ್ದಾರೆ ನಿಮ್ಮ ಆಚಾರ್ಯರು. ಆದ್ದರಿಂದ ಆಚಾರ್ಯರ ಭಕ್ತಿ, ಅವರ ಪೂಜೆ ಭಗವಂತನಿಗೆ ಒಪ್ಪತೆ ಹೊರತಾಗಿ ಮಂತ್ರ ಒಪ್ಪೋದಿಲ್ಲ ಅವನಿಗೆ. ದಯವಿಟ್ಟು ತಿಳ್ಕೊಳ್ಳಿ ಸ್ನೇಹಿತರೆ, ನಮ್ಮ ಹೃದಯದ ಭಾವನೆಗಳು ಭಗವಂತನನ್ನು ಮುಟ್ಟಬೇಕಾದ್ರೆ ನಮ್ಮ ಮನಸ್ಸಿನಲ್ಲಿರುವಂತಹ ಭಾವನೆ ಮುಖ್ಯ ಹೊರತಾಗಿ ಶಬ್ದದ ಆಡಂಬರ ಅಲ್ಲ. ಶಬ್ದದ ಆಡಂಬರ ಭಗವಂತನಿಗೆ ಬೇಕಿಲ್ಲ. ಕರುನಾಡು ಬಾಬೆಳಕೆ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು.
ಪ್ರಸ್ತುತಿ ಡಾಕ್ಟರ್ ಗುರುರಾಜ ಕರ್ಜಕೆ. ಇದು ಆಕಾಶವಾಣಿ ಎಫ್ಎಂ ರೈನ್ಬೋ ಪ್ರಸ್ತುತಿ. ಈ ಕಾರ್ಯಕ್ರಮದ ಎಲ್ಲ ಸಂಚಿಕೆಗಳನ್ನು ಮತ್ತೊಮ್ಮೆ ಕೇಳಲು ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಯೂಟ್ಯೂಬ್ ಚಾನೆಲ್ ವಿಳಾಸ FM ರೈನ್ಬೋ 101.3 ಕನ್ನಡ ಕಾಮನಬಿಲ್ಲು.